ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತದ ರಾಜಕಾರಣದಲ್ಲಿ ಒಂದು ಮಾತಿದೆ, ಅಧಿಕಾರ ಇದ್ದಾಗ ಆಕಾಶವೇ ನಮ್ಮದು ಎನ್ನುವಂತಹ ಅಹಂಕಾರ ಇರುತ್ತೆ. ಆದರೆ ಅಧಿಕಾರ ಕಳೆದುಕೊಂಡಾಗ ಅಥವಾ ಕಾನೂನಿನ ಉರುಳು ಬಿಗಿಯಾದಾಗ ಆ ಆಕಾಶವೇ ತಲೆ ಮೇಲೆ ಬಿದ್ದಂತೆ ಆಗತ್ತೆ. ಪಶ್ಚಿಮ ಬಂಗಾಳದ ಟಿಎಂಸಿ ಪಕ್ಷದ ಘೋಷಿತ ಯುವ ರಾಜ ಮಮತಾ ಬ್ಯಾನರ್ಜಿ ಅವರ ಅಳಿಯ ಅಭಿಷೇಕ್ ಬ್ಯಾನರ್ಜಿ ಅವರ ಪರಿಸ್ಥಿತಿ ಈಗ ಅದೇ ರೀತಿಯಾಗಿದೆ. ಒಂದ್ ಕಾಲದಲ್ಲಿ ಪಶ್ಚಿಮ ಬಂಗಾಳದ ಸೂಪರ್ ಸಿಎಂ ಎನಿಸಿಕೊಂಡಿದ್ದ, ಯಾರು ಮುಟ್ಟಲಾಗದ ವ್ಯಕ್ತಿ ಅಂತ ಬೀಗ್ತಾ ಇದ್ದ ಇದೇ ಅಭಿಷೇಕ್ ಬ್ಯಾನರ್ಜಿ ಈಗ ಜೈಲುವಾಸದ ಭೀತಿಯಲ್ಲಿ ನಡುತ್ತಾ ಇದ್ದಾರೆ ಎನ್ನುವ ಸ್ಫೋಟಕ ಸುದ್ದಿ ಹೊರಬಿದ್ದಿದೆ. ಅಷ್ಟಕ್ಕೂ ಕೇವಲ 35 ವರ್ಷ ವಯಸ್ಸಿನ ಈ ಯುವ ನಾಯಕನ ಬಳಿ ಬರೋಬ್ಬರಿ 1,000 ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿ ಹೇಗ್ ಬಂತು? ಶಿಕ್ಷಕರ ನೇಮಕಾತಿ ಹಗರಣ, ಕಲ್ಲಿದ್ದಲು ಕಳ್ಳ ಸಾಗಾಣಿಕೆ ಮತ್ತು ಹವಾಲಾ ಜಾಲದೊಂದಿಗೆ ಅಭಿಷೇಕ್ ಬ್ಯಾನರ್ಜಿ ಅವರ ಹೆಸರುಗಳನ್ನ ಯಾಕೆ ತಳುಕು ಹಾಕಲಾಗ್ತಾ ಇದೆ? ಇಡಿ ಮತ್ತು ಸಿಬಿಐ ಅಧಿಕಾರಿಗಳು ಹೆಣೆದಿರುವಂತಹ ಮಾಸ್ಟರ್ ಪ್ಲಾನ್ ಆದ್ರೂ ಏನು? ದೀದಿಯ ಉತ್ತರಾಧಿಕಾರಿ ಜೈಲಿಗೆ ಗ್ಯಾರಂಟಿ ಅಂತ ಬಿಜೆಪಿ ನಾಯಕರು ಚಾಟಿ ತಟ್ಟಿ ಹೇಳ್ತಾ ಇರೋದರ ಹಿಂದಿನ ಅಸಲಿ ಮರ್ಮವಾದ್ರೂ ಏನು? ಹಾಗಾದ್ರೆ ಅಭಿಷೇಕ್ ಬ್ಯಾನರ್ಜಿ ಅರೆಸ್ಟ್ ಆಗಿ ಜೈಲು ಸೇರಿದ್ರೆ ಮಮತಾ ಬ್ಯಾನರ್ಜಿ ಕೂಡ ಅರೆಸ್ಟ್ ಆಗ್ತಾರಾ? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಬಂಗಾಳದ ರಾಜಕೀಯವನ್ನ ತಲ್ಲಣಗೊಳಿಸ್ತಾ ಇರುವಂತಹ ಅಭಿಷೇಕ್ ಬ್ಯಾನರ್ಜಿ ಅವರ ಆಸ್ತಿ ವಿವರ ಮತ್ತು ಭ್ರಷ್ಟಾಚಾರದ ಆರೋಪಗಳ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡೋಣ. ಭಾರತದ ಭ್ರಷ್ಟಾಚಾರ ವಿರೋಧಿ ಹೋರಾಟಕ್ಕೆ ಸಂಬಂಧಿಸಿದ ಈ ಸ್ಫೋಟಕ ಮಾಹಿತಿಯನ್ನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಅಭಿಷೇಕ್ ಬ್ಯಾನರ್ಜಿ ಹಾಗೂ ಮಮತಾ ಬ್ಯಾನರ್ಜಿ ಅವರು ಅರೆಸ್ಟ್ ಆಗಿ ಜೈಲು ಸೇರ್ಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಈ ಭಾರಿ ಹಗರಣದ ಬಗ್ಗೆ ಮಾತನಾಡುವ ಮುನ್ನ ಅಭಿಷೇಕ್ ಬ್ಯಾನರ್ಜಿ ಅವರ ಹಿನ್ನೆಲೆಯನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇವರು ಮಮತಾ ಬ್ಯಾನರ್ಜಿ ಅವರ ಸೋದರಳಿಯ ಟಿಎಂಸಿ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ಡೈಮಂಡ್ ಹಾರ್ಬರ್ ಕ್ಷೇತ್ರದ ಸಂಸದ. ಮಮತಾ ಬ್ಯಾನರ್ಜಿ ಅವರು ಮದುವೆಯಾಗದೆ ಒಂಟಿ ಜೀವನ ನಡೆಸ್ತಾ ಇರುವವರು. ಹೀಗಾಗಿ ತಮ್ಮ ಮುಂದಿನ ರಾಜಕೀಯ ಉತ್ತರಾಧಿಕಾರಿಯಾಗಿ ಅವರು ಬೆಳೆಸಿದ್ದೇ ಈ ಅಭಿಷೇಕ್ ಬ್ಯಾನರ್ಜಿ ಅವರನ್ನ. ಬಂಗಾಳದಲ್ಲಿ ಪೊಲೀಸರ ವರ್ಗಾವಣೆಯಿಂದ ಹಿಡಿದು ಟೆಂಡರ್ಗಳ ಮಂಜೂರಾತಿಯವರೆಗೆ ಪ್ರತಿಯೊಂದು ನಿರ್ಧಾರವೂ ಅಭಿಷೇಕ್ ಅವರ ಕಣ್ಸನ್ನೆಯಲ್ಲಿಯೇ ನಡೀತಾ ಇತ್ತು ಎನ್ನುವ ಆರೋಪಗಳಿವೆ. ಬಹಳ ಬೇಗ ಅಧಿಕಾರದ ಉತ್ತುಂಗಕ್ಕೇರಿದಂತಹ ಅಭಿಷೇಕ್ ಬ್ಯಾನರ್ಜಿ ಅದೇ ವೇಗದಲ್ಲಿ ವಿವಾದಗಳನ್ನ ಮೈಮೇಲೆ ಎಳೆದುಕೊಳ್ತಾರೆ. ಅವರ ಅದ್ಧೂರಿ ಜೀವನ ಶೈಲಿ, ದುಬಾರಿ ಕಾರುಗಳು ಮತ್ತು ವಿದೇಶಿ ಪ್ರವಾಸಗಳು ವಿರೋಧ ಪಕ್ಷಗಳ ಕಣ್ಣು ಹುಕ್ಕಲು ಶುರು ಮಾಡಿತ್ತು. ಬಂಗಾಳದ ಬಡ ಜನತೆ 2 ಹೊತ್ತಿನ ಊಟಕ್ಕೂ ಕೂಡ ಕಷ್ಟಪಡ್ತಾ ಇರಬೇಕಾದ್ರೆ ದೀದಿಯ ಅಳಿಯನ ಬಳಿ ಮಾತ್ರ ಇಷ್ಟೊಂದು ಹಣ ಎಲ್ಲಿಂದ ಬರುತ್ತೆ ಎನ್ನುವ ಪ್ರಶ್ನೆಗೆ ಈಗ ಕೇಂದ್ರ ತನಿಖಾ ಸಂಸ್ಥೆಗಳು ಉತ್ತರವನ್ನು ಹುಡುಕ್ತಾ ಇವೆ. ಬಿಜೆಪಿ ನಾಯಕರು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿರುವಂತಹ ರಿಪೋರ್ಟ್ಗಳ ಪ್ರಕಾರ ಅಭಿಷೇಕ್ ಬ್ಯಾನರ್ಜಿ ಅವರ ಒಟ್ಟು ಆಸ್ತಿಯ ಮೌಲ್ಯ ಬರೋಬ್ಬರಿ 1,000 ಕೋಟಿ ರೂಪಾಯಿಗಳನ್ನ ಮೀರಿದೆ ಅಂತ ಆರೋಪಿಸಲಾಗ್ತಾ ಇದೆ. ಅವರ ಅಧಿಕೃತ ಚುನಾವಣಾ ಅಫಿಡವಿಟ್ ನಲ್ಲಿ ಈ ಪ್ರಮಾಣದ ಆಸ್ತಿಯನ್ನ ತೋರಿಸದಿದ್ರೂ ಕೂಡ ಬೇನಾಮಿ ಹೆಸರಿನಲ್ಲಿ ನಕಲಿ ಕಂಪನಿಗಳ ಮೂಲಕ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಕೂಡಿಟ್ಟಿದ್ದಾರೆ ಎನ್ನುವುದು ವಿರೋಧ ಪಕ್ಷಗಳ ಪ್ರಮುಖ ಆರೋಪವಾಗಿದೆ. ಲಿಪ್ಸ್ ಅಂಡ್ ಬೌನ್ಸ್ ಎನ್ನುವಂತಹ ಕಂಪನಿಯ ಮೂಲಕ ಭಾರಿ ಮೊತ್ತದ ಹಣದ ವಹಿವಾಟು ನಡೆದಿದೆ ಎನ್ನಲಾಗುವಂತಹ ದಾಖಲೆಗಳನ್ನ ಇಡಿ ಅಧಿಕಾರಿಗಳು ಈಗಾಗಲೇ ಕಲೆ ಹಾಕಿದ್ದಾರೆ. ಈ 1,000 ಕೋಟಿ ಕೇವಲ ಊಹಾಪೋಹವಲ್ಲ. ಇದರ ಹಿಂದೆ ಶಿಕ್ಷಕ ನೇಮಕಾತಿ ಹಗರಣ ಮತ್ತು ಕಲ್ಲಿದ್ದಲು ದಂಧೆಯ ಕರಾಳ ಹಣ ಅಡಗಿದೆ ಎನ್ನುವುದು ತನಿಖಾ ಸಂಸ್ಥೆಗಳ ಬಲವಾದ ಶಂಕೆಯಾಗಿದೆ. ಅಭಿಷೇಕ್ ಬ್ಯಾನರ್ಜಿ ಅವರ ಕುತ್ತಿಗೆಗೆ ಸಿಕ್ಕಾಕೊಂಡಿರುವಂತಹ ಅತಿದೊಡ್ಡ ಉರುಳು ಅಂದ್ರೆ ಅದು ಪಶ್ಚಿಮ ಬಂಗಾಳದ ಶಿಕ್ಷಕ ನೇಮಕಾತಿ ಹಗರಣ. ಇದು ಕೇವಲ ಒಂದು ಹಗರಣವಲ್ಲ, ಬಂಗಾಳದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನ ಕಸಿದುಕೊಂಡ ಪೈಶಾಚಿಕ ಕೃತ್ಯ. ಅರ್ಹತೆ ಇದ್ದ ವಿದ್ಯಾರ್ಥಿಗಳನ್ನ ರಸ್ತೆಯಲ್ಲಿ ನಿಲ್ಲಿಸಿ ಯಾರು ಲಂಚ ಕೊಡ್ತಾರೋ ಅವರಿಗೆ ಶಿಕ್ಷಕರ ಹುದ್ದೆಗಳನ್ನ ಮಾರಾಟ ಮಾಡಲಾಯಿತು ಎನ್ನುವ ಆರೋಪವಿದೆ. ಟಿಎಂಸಿಯ ಮಾಜಿ ಸಚಿವ ಪಾರ್ಥ ಚಟರ್ಜಿ ಹಾಗೂ ಅವರ ಅತ್ಯಾಪ್ತೆ ಮನೆಯಲ್ಲಿ 50 ಕೋಟಿಗೂ ಅಧಿಕ ಕ್ಯಾಶ್ ಸಿಕ್ಕಿ ಬಿದ್ದಂತಹ ಘಟನೆಗಳು ಇಡೀ ದೇಶವೇ ನೋಡಿದೆ. ಈ ಹಗರಣದ ತನಿಖೆ ಮುಂದುವರೆದಂತೆ ಇದರ ಕೊಂಡಿ ನೇರವಾಗಿ ಅಭಿಷೇಕ್ ಬ್ಯಾನರ್ಜಿ ಅವರಿಗೆ ತಳುಕು ಹಾಕೊಳ್ತಾ ಇದೆ. ಲಂಚವಾಗಿ ಪಡೆದ ಕೋಟಿ ಹಣ ಹವಾಲಾ ಮೂಲಕ ಉನ್ನತ ನಾಯಕರನ್ನ ತಲುಪಿದೆ ಎನ್ನುವ ನಿಟ್ಟಿನಲ್ಲಿ ಇಡಿ ಮತ್ತು ಸಿಬಿಐ ತನಿಖೆ ನಡೆಸ್ತಾ ಇದೆ. ಸಂಜಯ್ ಕೃಷ್ಣ ಭದ್ರಾ ಅಲಿಯಾಸ್ ಕಾಕು ಎನ್ನುವ ಅಭಿಷೇಕ್ ಅವರ ಅತ್ಯಾಪ್ತ ಬಂಧನ ಈ ಪ್ರಕರಣದ ಬಹುದೊಡ್ಡ ತಿರುವಾಗಿದೆ. ಕಾಕು ಬಾಯ್ಬಿಟ್ಟರೆ ದೀದಿಯ ಅಳಿಯನ ಜೈಲುವಾಸ ಗ್ಯಾರಂಟಿ ಅಂತಾರೆ ರಾಜಕೀಯ ವಿಶ್ಲೇಷಕರು. ಶಿಕ್ಷಕರ ಹಗರಣದ ಜೊತೆಗೆ ಅಭಿಷೇಕ್ ಬ್ಯಾನರ್ಜಿ ಅವರ ಹೆಸರನ್ನ ಕೇಳಿ ಬರ್ತಾ ಇರುವಂತಹ ಮತ್ತೊಂದು ಮೆಗಾ ಸ್ಕ್ಯಾಮ್ ಅಂದ್ರೆ ಕಲ್ಲಿದ್ದಲು ಕಳ್ಳ ಸಾಗಾಣೆ. ಪಶ್ಚಿಮ ಬಂಗಾಳದ ಅಸನ್ಸೋಲ್ ಮತ್ತು ಪುರುಲಿಯಾ ಭಾಗದ ಕಲ್ಲಿದ್ದಲು ಗಣಿಗಳಿಂದ ಅಕ್ರಮವಾಗಿ ಕಲ್ಲಿದ್ದಲನ್ನ ಕದ್ದು ಕೋಟ್ಯಾಂತರ ರೂಪಾಯಿಗಳ ದಂಧೆ ಮಾಡಲಾಗ್ತಾ ಇತ್ತು. ಈ ಕಪ್ಪು ಚಿನ್ನದ ದಂಧೆಯ ಮಾಸ್ಟರ್ ಮೈಂಡ್ ಅನೂಪ್ ಮಾಝಿ ಅಲಿಯಾಸ್ ಲಾಲಾ. ಈ ಲಾಲಾ ಮತ್ತು ಅಭಿಷೇಕ್ ಬ್ಯಾನರ್ಜಿ ಅವರ ನಡುವೆ ನಿಕಟ ಸಂಪರ್ಕ ಇತ್ತು ಮತ್ತು ಕಲ್ಲಿದ್ದಲು ಕಳ್ಳ ಸಾಗಾಣಿಕೆಯ ಕಮಿಷನ್ ಹಣ ನೇರವಾಗಿ
ಅಭಿಷೇಕ್ ಅವರ ವಿದೇಶಿ ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆಯಾಗಿದೆ ಎನ್ನುವ ಗಂಭೀರ ಆರೋಪಗಳು ಕೂಡ ಸಿಬಿಐ ಮಾಡ್ತಾ ಇವೆ. ರುಜಿರಾ ಬ್ಯಾನರ್ಜಿ ಅವರ ಬ್ಯಾಂಕ್ ಖಾತೆಗಳಿಗೂ ಕೂಡ ಈ ಕಪ್ಪು ಹಣ ಜಮಾ ಆಗಿದೆ ಎನ್ನುವ ಆರೋಪದ ಮೇಲೆ ಇಡಿ ಅಧಿಕಾರಿಗಳು ರುಜಿರಾ ಬ್ಯಾನರ್ಜಿ ಅವರನ್ನ ಹಲವಾರು ಬಾರಿ ಸುದೀರ್ಘ ವಿಚಾರಣೆಯನ್ನು ಒಳಪಡಿಸಿದ್ದಾರೆ. ಈ ಹಗರಣದಲ್ಲಿ ಕೇವಲ ಕ್ಯಾಶ್ ವಹಿವಾಟು ನಡೆದಿಲ್ಲ, ಡೈರೆಕ್ಟ್ ಆಗಿ ಹವಾಲಾ ನೆಟ್ವರ್ಕ್ ಮೂಲಕ ಸಾವಿರಾರು ಕೋಟಿ ಕಪ್ಪು ಹಣವನ್ನ ವೈಟ್ ಮನಿ ಮಾಡಲು ಷಡ್ಯಂತರ ರೂಪಿಸಲಾಗಿದೆ. ಬಂಗಾಳದಲ್ಲಿ ವಸೂಲಿ ಮಾಡಿದಂತಹ ಕಟ್ ಮನಿ ಮತ್ತು ಕಮಿಷನ್ ಹಣವನ್ನ ದುಬೈ, ಥೈಲ್ಯಾಂಡ್ ಮತ್ತು ಲಂಡನ್ ನಲ್ಲಿರುವಂತಹ ಬೇನಾಮಿ ಖಾತೆಗಳಿಗೆ ವರ್ಗಾಯಿಸಲಾಗಿದೆ. ಅಲ್ಲಿಂದ ನಕಲಿ ಕಂಪನಿಗಳ ಮೂಲಕ ಈ ಹಣವನ್ನ ಮತ್ತೆ ಭಾರತಕ್ಕೆ ತಂದು ಲೀಗಲ್ ಆಸ್ತಿಯನ್ನಾಗಿ ತೋರಿಸುವ ಪ್ರಯತ್ನ ಕೂಡ ನಡೆದಿದೆ ಎನ್ನುವುದು ಇಡಿ ಅಧಿಕಾರಿಗಳ ವಾದ. ಅಭಿಷೇಕ್ ಬ್ಯಾನರ್ಜಿ ಅವರ ಕಣ್ಣಿನ ಚಿಕಿತ್ಸೆ ಮತ್ತು ವಿದೇಶಿ ಪ್ರವಾಸಗಳ ಹಿಂದಿನ ಖರ್ಚು ವೆಚ್ಚಗಳ ಮೇಲೂ ಕೂಡ ತನಿಖಾ ಸಂಸ್ಥೆಗಳು ಹದ್ದಿನ ಕಣ್ಣಿಟ್ಟಿದೆ. ಒಂದ್ ಕಡೆ ಇಡಿ, ಇನ್ನೊಂದು ಕಡೆ ಸಿಬಿಐ. ಕೇಂದ್ರ ತನಿಖಾ ಸಂಸ್ಥೆಗಳು ಅಭಿಷೇಕ್ ಬ್ಯಾನರ್ಜಿ ಅವರ ಸುತ್ತ ಒಂದು ಬಿಗಿಯಾದ ಕಾನೂನಿನ ಕೋಟೆಯನ್ನ ಕಟ್ತಾ ಇವೆ. ಅಭಿಷೇಕ್ ಅವರನ್ನ 9 ಗಂಟೆ 10 ಗಂಟೆಗಳ ಕಾಲ ಸತತ ವಿಚಾರಣೆಗೆ ಗುರಿಪಡಿಸಲಾಗಿದೆ. ಅವರ ಆಪ್ತರು, ಕಚೇರಿಗಳು ಮತ್ತು ಲಿಪ್ಸ್ ಅಂಡ್ ಬೌಂಡ್ಸ್ ಕಂಪನಿಯ ಮೇಲೆ ನಿರಂತರವಾಗಿ ದಾಳಿಗಳು ನಡೀತಾ ಇವೆ. ಇದೇ ಹೊತ್ತಲ್ಲಿ ಬಿಜೆಪಿ ನಾಯಕರು ಮತ್ತು ಬಂಗಾಳದ ವಿರೋಧ ಪಕ್ಷದ ನಾಯಕ ಸುವೇಂದು ಅಧಿಕಾರಿ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಮಮತಾ ಬ್ಯಾನರ್ಜಿ ಅವರ ಕಾಲ ಮುಗಿದಿದೆ. ಭ್ರಷ್ಟಾಚಾರದ ಸುಳಿಯಲ್ಲಿ ಸಿಲುಕಿರುವಂತಹ ಅಭಿಷೇಕ್ ಬ್ಯಾನರ್ಜಿ ಜೈಲಿಗೆ ಹೋಗುವುದು 100% ಫಿಕ್ಸ್. ಅರವಿಂದ್ ಕೇಜ್ರಿವಾಲ್, ಹೇಮಂತ್ ಸೊರೇನ್ ಅವರ ಸಾಲಿಗೆ ಇದೀಗ ಅಭಿಷೇಕ್ ಕೂಡ ಸೇರಲಿದ್ದಾರೆ ಅಂತ ಬಿಜೆಪಿ ನಾಯಕರು ಡೈರೆಕ್ಟ್ ಆಗಿ ಚಾಲೆಂಜ್ ಮಾಡಿದ್ದಾರೆ. ಕೇಂದ್ರ ತನಿಖಾ ಸಂಸ್ಥೆಗಳ ಈ ಬಿಗಿಪಟ್ಟಿನಿಂದ ಪಾರಾಗಲು ಅಭಿಷೇಕ್ ಬ್ಯಾನರ್ಜಿ ಮತ್ತು ಟಿಎಂಸಿ ಪಕ್ಷ ಈಗ ವಿಕ್ಟಿಮ್ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಇದೆ. ಬಿಜೆಪಿ ನಮ್ಮನ್ನ ರಾಜಕೀಯವಾಗಿ ಎದುರಿಸಲು ಸಾಧ್ಯವಾಗದೆ ಇಡಿ ಮತ್ತು ಸಿಬಿಐ ಅನ್ನ ಅಸ್ತ್ರವಾಗಿ ಬಳಸಿಕೊಳ್ತಾ ಇದೆ. ಇದು ಡೈರೆಕ್ಟ್ ರಾಜಕೀಯ ದ್ವೇಷ. ನಾನು ಯಾವುದೇ ತಪ್ಪು ಮಾಡಿಲ್ಲ. ಒಂದ್ ವೇಳೆ ನನ್ನ ವಿರುದ್ಧ ಭ್ರಷ್ಟಾಚಾರ ಸಾಬೀತಾದ್ರೆ ನಾನೇ ಗಲ್ಲಿಗೇರ್ತೀನಿ ಅಂತ ಅಭಿಷೇಕ್ ಬ್ಯಾನರ್ಜಿ ಪಬ್ಲಿಕ್ ಆಗಿ ಡೈಲಾಗ್ ಹೊಡೆದಿದ್ದಾರೆ. ಆದ್ರೆ ಬಂಗಾಳದ ಜನತೆ ಈ ವಿಕ್ಟಿಮ್ ಕಾರ್ಡ್ ಅನ್ನ ನಂಬಲು ತಯಾರಿಲ್ಲ. ಶಿಕ್ಷಕ ನೇಮಕಾತಿ ಹಗರಣದಲ್ಲಿ ಮೋಸ ಹೋದ ಲಕ್ಷಾಂತರ ಯುವಕರು ಮತ್ತು ಪಾರ್ಥ ಚಟರ್ಜಿ ಅವರ ಮನೆಯಲ್ಲಿ ಸಿಕ್ಕಂತಹ ನೋಟಿನ ಕಂತೆಗಳನ್ನ ನೋಡಿದಂತಹ ಬಂಗಾಳದ ಜನರಿಗೆ ಟಿಎಂಸಿ ನಾಯಕರ ಅಸಲಿ ಬಣ್ಣ ಚೆನ್ನಾಗಿ ಗೊತ್ತಾಗಿದೆ. ತನ್ನ ಅಳಿಯನ ಮೇಲೆ ನಡೀತಾ ಇರುವಂತಹ ಈ ಮೆಗಾ ಆಪರೇಷನ್ ನೋಡಿ ಸ್ವತಃ ಮಮತಾ ಬ್ಯಾನರ್ಜಿ ಅವರೇ ಆತಂಕಕ್ಕೆ ಒಳಗಾಗಿದ್ದಾರೆ. ಟಿಎಂಸಿ ಪಕ್ಷವನ್ನ ಭವಿಷ್ಯದಲ್ಲಿ ಮುನ್ನಡೆಸಲು ಅವರು ಅಭಿಷೇಕ್ ಅವರನ್ನ ತಯಾರು ಮಾಡ್ತಾ ಇದ್ರು. ಆದ್ರೆ ಈಗ ಈ ಉತ್ತರಾಧಿಕಾರಿಯೇ ಭ್ರಷ್ಟಾಚಾರದ ಆರೋಪದಲ್ಲಿ ಜೈಲಿಗೆ ಹೋದ್ರೆ ಇಡೀ ಪಕ್ಷದ ಇಮೇಜ್ ಡ್ಯಾಮೇಜ್ ಆಗುತ್ತೆ ಎನ್ನುವ ಭಯ ದೀದಿಯನ್ನ ಕಾಡ್ತಾ ಇದೆ. ಟಿಎಂಸಿಯೊಳಗೆ ಹಳಬರು ಮತ್ತು ಹೊಸಬರ ನಡುವೆ ನಡೀತಾ ಇರುವಂತಹ ಮುಸುಕಿನ ಗುಡ್ಡಾಟವು ಅಭಿಷೇಕ್ ಅವರ ಸ್ಥಾನವನ್ನ ಮತ್ತಷ್ಟು ದುರ್ಬಲಗೊಳಿಸ್ತಾ ಇದೆ. ಅಭಿಷೇಕ್ ಬ್ಯಾನರ್ಜಿ ಈಗ ತಾತ್ಕಾಲಿಕವಾಗಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳ ಮೊರೆ ಹೋಗಿ ಬಂಧನದಿಂದ ರಕ್ಷಣೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಯಾವುದೇ ಕಠಿಣ ಕ್ರಮ ಜರುಗಿಸದಂತೆ ತಡೆಯಾಜ್ಞೆ ತಂದಿದ್ದಾರೆ. ಆದ್ರೆ ಇದು ಕೇವಲ ತಾತ್ಕಾಲಿಕ ರಿಲೀಫ್ ಮಾತ್ರ. ಇಡಿ ಮತ್ತು ಸಿಬಿಐ ಅಧಿಕಾರಿಗಳು ದಾಖಲೆಗಳನ್ನು ಕಲೆ ಹಾಕುವಲ್ಲಿ ನಿರತರಾಗಿದ್ದಾರೆ. ಪಿಎಂಎಲ್ಎ ಕಾಯ್ದೆಯಡಿ ಒಮ್ಮೆ ಚಾರ್ಜ್ ಶೀಟ್ ಸಲ್ಲಿಕೆಯಾದ್ರೆ ಜಾಮೀನು ಪಡೆಯುವುದು ಅತ್ಯಂತ ಕಷ್ಟಕರ ಕೆಲಸ ಎನ್ನುವುದು ಅಭಿಷೇಕ್ ಅವರಿಗೂ ಚೆನ್ನಾಗಿ ಗೊತ್ತಿದೆ. ಹವಾಲಾ ಮತ್ತು ಬೇನಾಮಿ ವಹಿವಾಟನ್ನ ಪತ್ತೆ ಹಚ್ಚಲು ಕೇಂದ್ರ ತನಿಖಾ ಸಂಸ್ಥೆಗಳು ಈಗ ಅತ್ಯಾಧುನಿಕ ಡಿಜಿಟಲ್ ಟ್ರ್ಯಾಕಿಂಗ್ ಮೊರೆಯನ್ನು ಹೋಗಿದ್ದಾರೆ. ವಾಟ್ಸ್ಆಪ್ ಚಾಟ್ಗಳು, ಇಮೇಲ್ಗಳು ಮತ್ತು ವಿದೇಶಿ ಬ್ಯಾಂಕ್ ಖಾತೆಗಳ ಸ್ಟೇಟ್ಮೆಂಟ್ ಗಳನ್ನ ರಿಕವರಿ ಮಾಡ್ತಾ ಇದ್ದಾರೆ. ಸುಜಯ್ ಕೃಷ್ಣ ಭದ್ರಾ ಅವರ ಮೊಬೈಲ್ ನಿಂದ ಸಿಕ್ಕಿರುವಂತಹ ಧ್ವನಿ ಮುದ್ರಣಗಳು ಮತ್ತು ಡಿಜಿಟಲ್ ಸಾಕ್ಷ್ಯಗಳು ಅಭಿಷೇಕ್ ಬ್ಯಾನರ್ಜಿ ಅವರ ಪಾಲಿಗೆ ಕಂಟಕವಾಗಿ ಪರಿಣಮಿಸುವ ಸಾಧ್ಯತೆ ಕೂಡ ದಟ್ಟವಾಗಿದೆ. ಅಭಿಷೇಕ್ ಬ್ಯಾನರ್ಜಿ ಅವರ ಈ ಕಥೆ ಭಾರತದ ಯುವ ರಾಜಕಾರಣಿಗಳಿಗೆ ಒಂದು ದೊಡ್ಡ ಪಾಠವಾಗಿದೆ. ಕೇವಲ ಕುಟುಂಬದ ಹಿನ್ನೆಲೆಯಿಂದ ಅಧಿಕಾರಕ್ಕೆ ಬಂದು ಅಹಂಕಾರದಿಂದ ಮೆರೆದರೆ ಕೊನೆಗೆ ಕಾನೂನಿನ ಮುಂದೆ ತಲೆಬಾಗಲೇಬೇಕು ಎನ್ನುವುದು ಪ್ರಜಾಪ್ರಭುತ್ವದ ಸೌಂದರ್ಯ. ಬಡವರ ಹಣವನ್ನು ಲೂಟಿ ಮಾಡಿ ಅದ್ಧೂರಿ ಜೀವನ ನಡೆಸುವ ಯಾವುದೇ ನಾಯಕನಾದ್ರೂ ಕೂಡ ಆತನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಎನ್ನುವುದು ಪ್ರಜ್ಞಾವಂತ ನಾಗರಿಕರ ಒಕ್ಕುರುಳಿನ ಆಗ್ರಹವಾಗಿದೆ. ಮುಂದಿನ ಕೆಲವು ತಿಂಗಳುಗಳು ಪಶ್ಚಿಮ ಬಂಗಾಳದ ರಾಜಕೀಯದಲ್ಲಿ ಭಾರಿ ಹೈ ಡ್ರಾಮಾ ಸಾಕ್ಷಿಯಾಗಲಿದೆ. ಇಡಿ ಮತ್ತು ಸಿಬಿಐ ತಮ್ಮ ಅಂತಿಮ ಚಾರ್ಜ್ ಶೀಟ್ ಸಿದ್ಧಪಡಿಸಿದ್ದು ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಅಭಿಷೇಕ್ ಬ್ಯಾನರ್ಜಿ ಅವರ ಬಂಧನವಾಗುವ ಸಾಧ್ಯತೆ ಕೂಡ ತಳ್ಳಿ ಹಾಕುವಂತಿಲ್ಲ. ಒಂದ್ ವೇಳೆ ಅಭಿಷೇಕ್ ಬಂಧನವಾದ್ರೆ ಬಂಗಾಳದಲ್ಲಿ ಭಾರಿ ಕಾನೂನು ಸುವ್ಯವಸ್ಥೆಯ ಸಮಸ್ಯೆ ಎದುರಾಗಬಹುದು. ಟಿಎಂಸಿ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡಬಹುದು ಎನ್ನುವ ಗುಪ್ತಚರ ವರದಿಗಳು ಇವೆ. ಏನೇ ಆದ್ರೂ ಕೂಡ ಕಾನೂನು ತನ್ನ ಕೆಲಸವನ್ನ ನಿರ್ದಾಕ್ಷಿಣ್ಯವಾಗಿ ಮಾಡಲಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ, ಅಭಿಷೇಕ್ ಬ್ಯಾನರ್ಜಿ ಅವರ ಆಸ್ತಿ ಮತ್ತು ಭ್ರಷ್ಟಾಚಾರದ ಆರೋಪಗಳು ಭಾರತ ರಾಜಕೀಯ ವ್ಯವಸ್ಥೆಯ ಕರಾಳ ಮುಖವನ್ನ ತೋರಿಸ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಹಗರಣಗಳು, ಬಡವರ ಕಣ್ಣೀರಿನ ಶಾಪಗಳು ಯಾವತ್ತಿದ್ರೂ ಕೂಡ ಸುಮ್ಮನೆ ಬಿಡುವುದಿಲ್ಲ. ಇಡಿ ಮತ್ತು ಸಿಬಿಐ ಅಧಿಕಾರಿಗಳ ಈ ಭ್ರಷ್ಟರ ವಿರೋಧಿ ಹೋರಾಟ ಭಾರತವನ್ನ ಮತ್ತಷ್ಟು ಸ್ವಚ್ಛ ಮತ್ತು ಪಾರದರ್ಶಕ ಮಾಡುವ ನಿಟ್ಟಿನಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಸೊ ನಿಮ್ಗೇನನ್ಸುತ್ತೆ? ಬಡವರ ಶಿಕ್ಷಣ ಹುದ್ದೆಗಳನ್ನ ಮಾರಾಟ ಮಾಡಿ ಕೋಟಿ ಲೂಟಿ ಮಾಡಿದ ಶಿಕ್ಷಕರ ನೇಮಕಾತಿ ಹಗರಣದ ಮಾಸ್ಟರ್ ಮೈಂಡ್ ಗಳಿಗೆ
ಗರಿಷ್ಠ ಶಿಕ್ಷೆ ಆಗ್ಬೇಕು ಅಂತ ನಿಮ್ಗನ್ಸುತ್ತಾ? ಟಿಎಂಸಿ ನಾಯಕ ಅಭಿಷೇಕ್ ಬ್ಯಾನರ್ಜಿ ಅವರ ಮೇಲಿನ ಈ 1,000 ಕೋಟಿ ಆಸ್ತಿ ಮತ್ತು ಭ್ರಷ್ಟಾಚಾರದ ಆರೋಪಗಳು ನಿಜ ಇರಬಹುದು. ತನಿಖೆ ತಾರ್ಕಿಕ ಅಂತ್ಯ ಕಾಣಬೇಕು ಅಂತ ನಿಮ್ಗನ್ಸುತ್ತಾ? ಕೇಂದ್ರ ತನಿಖಾ ಸಂಸ್ಥೆಗಳು ರಾಜಕೀಯ ದ್ವೇಷದಿಂದ ಕೆಲಸ ಮಾಡ್ತಾ ಇವೆ ಎನ್ನುವ ಟಿಎಂಸಿಯ ವಿಕ್ಟಿಮ್ ಕಾರ್ಡ್ ವಾದವನ್ನ ನೀವು ಒಪ್ತೀರಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ಲಾಜಿಕಲ್ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಭಾರತದ ಭ್ರಷ್ಟಾಚಾರ ವಿರೋಧಿ ಹೋರಾಟವನ್ನು ಬೆಂಬಲಿಸುವ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿಯ ಆಂತರಿಕ ಭದ್ರತೆ, ರಾಜಕೀಯ ವಿಶ್ಲೇಷಣೆ ಮತ್ತು ಭ್ರಷ್ಟಾಚಾರದ ಹಗರಣಗಳ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದ ರಿಪೋರ್ಟ್ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ಭ್ರಷ್ಟಾಚಾರ ಮುಕ್ತ ಭಾರತವನ್ನ ಬೆಂಬಲಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.